ಜ್ಞಾನ ಜಾಸ್ತಿ ಆಗುತ್ತೆ. ಇದು ಒಂದು ವಿಶೇಷ. ಇನ್ನು 6ನೇ ದಿನ ಗುರುಗ್ರಹ. 6ನೇ ದಿನದ ಗುರುಗ್ರಹವನ್ನು ಆರಾಧನೆಯನ್ನು ಮಾಡೋದ್ರಿಂದ ನಾವು ಧರ್ಮ ಮತ್ತು ಜ್ಞಾನ ಇವೆರಡೂ ಕೂಡ ಜಾಸ್ತಿ ಆಗುತ್ತೆ. ಗುರು ಎಷ್ಟೇ ಆದ್ರೂ ಕೂಡ ಒಂದು ಮಾರ್ಗದರ್ಶನ. ಧರ್ಮೋ ರಕ್ಷತೆ ರಕ್ಷಿತಃ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗಬೇಕು. ಧರ್ಮದ ಹಾದಿ ಯಾವುದೋ ಅಂತ ತೋರಿಸ್ಕೊಡ್ತಕ್ಕಂಥವ್ರು ಗುರುನೇ. ಹಾಗಾಗಿ ಅಂತಹ ಗುರುವಿನ ಆರಾಧನೆಯನ್ನು ಮಾಡೋದ್ರಿಂದ ಧರ್ಮ ಮತ್ತು ಜ್ಞಾನ ಇವೆರಡೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಇನ್ನು 7ನೇ ದಿನ ಶನಿ ಪರಮಾತ್ಮ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಶನೇಶ್ಚರನ ಆರಾಧನೆಯನ್ನು ಮಾಡೋದ್ರಿಂದ ಕರ್ಮ ಮತ್ತು ನಿಯಮ. ನವಗ್ರಹಗಳಲ್ಲಿ ಯಾರು ಬಾಸು ಅಂತ ನಮ್ಮ ಮನಸ್ಸಿಗೆ ಸಾಧಾರಣವಾಗಿ ನಾವು ತಗೊಂಡ್ರೆ ನನಗೆ ಶನೇಶ್ಚರನೇ. ಯಾಕೆ ಅಂತಂದ್ರೆ ಇಲ್ಲಿ ನನಗೆ ಅಂತಂದ್ರೆ ಅತಿಶಯೋಕ್ತಿ ಆಗುತ್ತೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಭಾವನೆ, ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯನ ತಪ್ಪು ಒಪ್ಪು ಸರಿ ತಿದ್ದುವಿಕೆಯನ್ನ ಶನೇಶ್ಚರನೇ ಮಾಡೋದು. ಹಾಗಾಗಿ ಅಂತಹ ಶನಿಯ ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಕರ್ಮ ಮತ್ತೆ ನಿಯಮ ಇದೆರಡೂ ಕೂಡ ಪಾಪದ ಕೊಡ ತುಂಬಿರ್ತಕ್ಕಂಥದ್ದಾಗಲಿ, ನಾವು ಮಾಡಿರ್ತಕ್ಕಂಥ ಪಾಪಕರ್ಮ ಹರಿಯುವಂಥದ್ದಾಗಲಿ, ಯಾರಿಗೋ ಒಂದು ನಾನು ಮಾತು ಕೊಟ್ಟಿರ್ತೀನಿ ಅದರ ಬಗ್ಗೆ ನಾನು ಅದರ ನಿಯಮದ ಪ್ರಕಾರ ನಾನು ನಡ್ಕೊಂಡಿರುವಂಥದ್ದಿಲ್ಲ, ಇಂತೆಲ್ಲ ಸಮಸ್ಯೆಗಳಿರ್ತವೆ. ಹಾಗಾಗಿ 7ನೇ ದಿನ ದೇವಿಯ ಒಂದು ಆರಾಧನೆಯ ಜೊತೆ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡೋದ್ರಿಂದ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ದೂರ ಆಗುತ್ತೆ. ಸರಿ ಗುರುಗಳೇ. ಮತ್ತೆ ಒಂದೊಳ್ಳೆ ನಿಯಮ ನಿಷ್ಠೆ ಬರತಕ್ಕಂಥದ್ದಿರುತ್ತೆ. ಹೇಳಿರ್ತಕ್ಕಂಥ ಮಾತಿನ ಮೇಲೆ ನಿಂತ್ಕೊಳ್ತಕ್ಕಂಥದ್ದಿರುತ್ತೆ. ಇದಾಗತ್ತೆ. ಇನ್ನು 8ನೇ ದಿವಸ ರಾಹು ಕಾಮನೆ ಮತ್ತು ಭ್ರಮೆ. ರಾಹು ಎಂಬತಕ್ಕಂಥ ಒಂದು ಗ್ರಹ, ನಾನು ಮೊನ್ನೆನೂ ಕೂಡ ಗ್ರಹಣದ ಸಮಯದಲ್ಲಿ ಹೇಳ್ತದೆ, ಇವರಿಬ್ರು ಕೂಡ ರಾಹು ಮತ್ತೆ ಕೇತು ಛಾಯಾಗ್ರಹ. ನಾನು ಆ ಒಂದು ಗ್ರಹಣ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಥಾನುಷ್ಠಾನ ಹೇಳಬೇಕಾದ್ರೆ ಕೊನೆಯ ಭಾಗವನ್ನ ನಿಲ್ಲಿಸ್ಬಿಟ್ಟೆ ನಾನು. ಯಾಕೆಂದ್ರೆ ಸಮಯದ ಅಭಾವ ಆಯಿತು ಅಂತ ಹೇಳಿ. ಆ ಕೊನೆಯ ಭಾಗ ಯಾವಾಗ ವಿಷ್ಣು ತನ್ನ ಶಿರವನ್ನ ಛೇದನೆ ಮಾಡ್ತಾರೋ ಅಲ್ಲೇನಾಗತ್ತೆ, ರಾಹು ಮತ್ತೆ ಕೇತುವಿಗೆ ಒಂದು ಜನನ ಆಗತ್ತೆ. ಆದ್ರೆ ಅವರಿಗೆ ದೇಹ ಇಲ್ಲ. ಆದ್ರೆ ಚಂದ್ರ ಮತ್ತೆ ಸೂರ್ಯ ಹೇಳಿರ್ತಾರೆ ಅನ್ನೋ ಒಂದು ಕೋಪ ಇರುತ್ತಲ್ಲ, ಆ ಸಮಯದಲ್ಲಿ ಏನಾಗತ್ತೆ, ಇವರು ರಾಹು ಮತ್ತೆ ಕೇತು ಕೋಪಗೊಂಡು ಚಂದ್ರ ಮತ್ತೆ ಸೂರ್ಯನನ್ನ ನುಂಗಕ್ಕೆ ಹೋಗ್ತಾರೆ. ಯಾವಾಗ ಚಂದ್ರನನ್ನ ನುಂಗುವಂತ ಪರಿಸ್ಥಿತಿ ಬರುತ್ತೋ ಆಗ ಚಂದ್ರಗ್ರಹಣ ಎದುರಾಗತ್ತೆ. ಸೂರ್ಯನನ್ನ ನುಂಗುವ ಪರಿಸ್ಥಿತಿ ಬರುತ್ತೋ ಅದು ಸೂರ್ಯಗ್ರಹಣ. ಹಾಗಾಗಿ ಇವರು ಛಾಯಾಗ್ರಹಗಳಾಗಿರೋದ್ರಿಂದ ಅವರನ್ನ ಶಾಡೋ ಪ್ಲಾನೆಟ್ಸ್ ಅಂತ ನಾವು ಹೇಳ್ತೀವಿ. ಆ ಶಾಡೋ, ಆ ಒಂದು ನೆರಳೆ ಗ್ರಹಣ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಇವರು ನಮ್ಮ ಮನಸ್ಸಿನ ಒಂದು ಸ್ಥಿತ್ವ ಮತ್ತು ನಮ್ಮ ಮನಸ್ಸಿನ ಒಂದು ಹತೋಟಿ ಮತ್ತು ನಮ್ಮ ಮನಸ್ಸಿನ ಒಂದು ಆಲೋಚನೆಗಳು, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಭ್ರಮೆ ಇದೆಲ್ಲವನ್ನೂ ಕೂಡ ಆ ಕ್ಷಣ ನಾವು ದೇವಿಯ ಪ್ರಾರ್ಥನೆ ಜೊತೆ ರಾಹುವಿನ ಆರಾಧನೆಯನ್ನು ಮಾಡೋದ್ರಿಂದ ದೂರ ಆಗ್ತಕ್ಕಂಥದ್ದಿರುತ್ತೆ. ಇನ್ನು 9ನೇ ದಿನ ಕೇತುಗ್ರಹ. ಕೇತು ಅಂತಂದ್ರೆ ಮೋಕ್ಷ ಮತ್ತು ವೈರಾಗ್ಯ. ಕೇತುಗ್ರಹ ಮೋಕ್ಷ ಮತ್ತು ವೈರಾಗ್ಯ. ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಒಂದು ಮಾತು ಹೇಳ್ತಾರೆ, ಅಪ್ಪ ಒಂದು ಕೆಲಸ ಮಾಡು, ನಿನ್ನ ಒಂದು ಆಚಾರ ವಿಚಾರಗಳನ್ನೆಲ್ಲವನ್ನು ಕೂಡ ನೋಡ್ಕೊ. ನಿಮ್ಮೆಲ್ಲರನ್ನು ಕೂಡ ನಾನು ದಡ ದಾಟಿಸಿದ್ದೇನೆ, ನನಗೆ ವಯಸ್ಸಾಯಿತು, ನಾನು ಕಾಶಿ ಕಡೆ ಹೋಗ್ತೀನಿ, ಭಗವಂತನಲ್ಲಿ ನಾನು ಮೋಕ್ಷ ಕೇಳ್ಕೊಳ್ತೀನಿ, ನನಗಷ್ಟು ಸಾಕು, ನನಗಿನ್ನೇನು ಬೇಡ ಅಂತ ಹೇಳ್ತಾ ಇರ್ತಾರೆ. ಮೋಕ್ಷ ಅಂತಂದರೆ ಅಷ್ಟೇ. ಇಷ್ಟು ದಿವಸ ನಾನು ಮಾಡಿರ್ತಕ್ಕಂಥ ಕೆಲಸ, ನಾನು ನವರಾತ್ರಿಯ ದಿನ ಮಾಡಿರ್ತಕ್ಕಂಥ ಈ ಒಂದು ವ್ರತ, ಇದೆಲ್ಲದಕ್ಕೂ ಕೂಡ ನನ್ನ ತಪ್ಪು ಒಪ್ಪು ಸರಿ ಒಪ್ಪು ಏನೇ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಹೊಟ್ಟೆಗೆ ಹಾಕೊಂಡು, ಭಗವಂತ ನಿನ್ನ ಅನುಗ್ರಹ ನನಗೆ ಬೇಕು, ರಾಹುಗ್ರಹದ ಒಂದು ಅನುಗ್ರಹ ನನಗೆ ಬೇಕು, ಕೇತುಗ್ರಹದ ಒಂದು ಅನುಗ್ರಹ ನಮಗೆ ಬರೋದ್ರಿಂದ ಒಂದು ಮೋಕ್ಷ ಸಿಗುತ್ತೆ ಮತ್ತು ವೈರಾಗ್ಯ ದೂರ ಆಗುತ್ತೆ. ವೈರಾಗ್ಯ ಅಂತಂದ್ರೆ ಏನು? ಎಲ್ಲವನ್ನೂ ಕೂಡ ತ್ಯಾಗ ಮಾಡುವಂಥದ್ದು, ಎಲ್ಲವನ್ನೂ ಕೂಡ ತ್ಯಜಿಸ್ತಕ್ಕಂಥದ್ದು. ವೈರಾಗ್ಯ ಅಂತಂದಿದ ತಕ್ಷಣ ನಮಗೆ ಮೊದಲು ಒಂದು ವಿಚಾರ ಮನಸ್ಸಿಗೆ ಬರುತ್ತೆ, ಸನ್ಯಾಸತ್ವ. ವೈರಾಗ್ಯ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅಡಿಷಡ್ವರ್ಗಗಳೆಲ್ಲವನ್ನೂ ಕೂಡ ತ್ಯಾಗವನ್ನು ಮಾಡತಕ್ಕಂಥದ್ದು. ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ಮರೆತು ಭಗವಂತ ಒಬ್ಬನೇ ಭಗವಂತ ಒಬ್ಬನೇ ಭಗವಂತ ಒಬ್ಬನೇ ಎಂಬತಕ್ಕಂಥ ಒಂದು ವೈರಾಗ್ಯ ಬರುತ್ತೆ. ವೈರಾಗ್ಯ ಅಂತಂದರೆ ಬರೀ ಅದೊಂದೇ ವಿಚಾರದಲ್ಲ, ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು, ಇಲ್ಲಾಂದ್ರೆ ತಿಂಡಿ ತಿನಿಸಿನ ವಿಚಾರದಲ್ಲಾಗಿರ್ಬೋದು, ಇದೆಲ್ಲದರ ವಿಚಾರದಲ್ಲಿ ಜೀವನದಲ್ಲಿ ವೈರಾಗ್ಯ ದೂರ ಆಗುತ್ತೆ. ವೈರಾಗ್ಯ ಎಂಬತಕ್ಕಂಥದ್ದು ದೂರ ಆಗುತ್ತೆ. ಈ ಒಂದು ಲೌಕಿಕ ಜೀವನದಲ್ಲಿ ನಮ್ಮ ಪಾತ್ರ ಎಂಬತಕ್ಕಂಥದ್ದು ಏನಿದೆ, ಮನುಷ್ಯನ ಪಾತ್ರವನ್ನ ಸರಿಸಮ ಪ್ರಮಾಣವಾಗಿ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಸಿಗುತ್ತೆ. ಇದು ಈ ನವರಾತ್ರಿಯ ಮೂಲವಾಗಿರ್ತಕ್ಕಂಥ ವಿಚಾರ. ಎಷ್ಟೋ ಜನ ಏನ್ ಮಾಡ್ತಾರೆ, ನವರಾತ್ರಿ ಅಂದ್ರೆ
ಬರೀ 9 ದಿನ ದೇವಿಯನ್ನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ಆರಾಧನೆಯಲ್ಲಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಸಲ್ಲಿಸ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಕಟ್ಟುನಿಟ್ಟಿನ ಉಪವಾಸವನ್ನ ಮಾಡ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ನವಗ್ರಹಗಳನ್ನು ಸಹ ಪೂಜೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಆದ್ರೆ ಮೂಲತಃ ನವರಾತ್ರಿ ಇದು. ಓಕೆ ಗುರುಗಳೇ, ಇನ್ನು ಇವತ್ತು ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ. ಶೈಲಪುತ್ರಿಯನ್ನ ನಾವು ಹೇಗೆ ಪೂಜೆ ಮಾಡಬೇಕು? ನವರಾತ್ರಿಯಲ್ಲಿ ನಮ್ಮ ಬಣ್ಣಗಳಿಗೆ ಬಹಳ ಒಂದು ವಿಶೇಷವಾದ ಮಹತ್ವ ಇದೆ. ತಾವು ಕೇಳಿರುವ ಪ್ರಶ್ನೆ ಬಹಳ ಚೆನ್ನಾಗಿದೆ. ಶೈಲಪುತ್ರಿನ ಹೇಗೆ ಆರಾಧನೆಯನ್ನ